ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ಜೋಪಾನವಾಗಿರಬೇಕು ಅಂತಲೇ ಹೇಳ್ತೀನಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ತಾವು ಎಡುತ್ತೀರಾ ಅಂತ ಹೇಳೋದಕ್ಕಾಗೋದಿಲ್ಲ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ತಾವು ಮುಂದುವರಿಬೇಕಾದ್ರೆ ಸ್ವಲ್ಪ ಜೋಪಾನ. ಹಣಕಾಸಿನ ಲೇವಾದೇವಿ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ. ಹಣಕಾಸಿನ ಲೇವಾದೇವಿ ಅಂತಂದರೆ ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರ. ಯಾರೋ ಕಷ್ಟದಲ್ಲಿರ್ತಾರೆ, ಅವರಿಗೆ ಒಂದಿಷ್ಟು ಸಹಾಯ ಹಸ್ತ ಆಗಬೇಕಾಗಿತ್ತು, ಅವರಿಗೆ ಒಂದಿಷ್ಟು ಹಣವನ್ನು ನೀಡ್ತಕ್ಕಂಥ ವಿಚಾರವಾಗಲಿ ನೋಡಿ ಸಹಾಯ ಮಾಡಲೇಬೇಕು. ಆದರೆ ಆ ಸಮಯದಲ್ಲಿ ಸೂಕ್ತವಾಗಿರ್ತಕ್ಕಂಥ ಆಧಾರಗಳನ್ನು ತಾವು ಜೊತೆಲಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕೊಡ್ತಕ್ಕಂಥವನು ದಾನಿ, ತಾನು ಎಷ್ಟೇ ವಿಶಾಲ ಮನಸ್ಥಿತಿಯಿಂದ ತಾನು ದಾನ ಧರ್ಮವನ್ನು ಮಾಡಿದ್ರೂ ಕೂಡ ಈ ಸಮಯದಲ್ಲಿ ಮಾನವೀಯತೆಗೆ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ಎಲ್ಲರೂ ಕೂಡ ಅಷ್ಟೇ. ಅಮ್ಮ, ನಾವಿಲ್ಲಿ ಶಾಸ್ತ್ರ ಒಂದೇ ನೋಡೋದಲ್ಲ, ದಿನನಿತ್ಯದ ಜೀವನ ನೋಡಿದ್ರೆ ಇಲ್ಲಿ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಬೆಲೆ ಇಲ್ಲ. ದಾನ ಧರ್ಮ ಈಸ್ಕೊಳ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ, ಕೊಡಬೇಕಾದ್ರೆ ತಾನೇ ಅದ್ರ ಯೋಗ್ಯತೆ ಏನಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ನಾವು ಅಂಗು ಬೀಳ್ಗೊಳಿಯೋಕ್ಕಾಗೋದಿಲ್ಲ. ಕೊಡೋನು ಏನು ಸಮಸ್ಯೆಯಲ್ಲಿರ್ತಾನೋ, ಅವನು ಇಟ್ಕೊಂಡಿರ್ತಕ್ಕಂಥ ದುಡ್ಡು ಎಲ್ಲೋಗಿರುತ್ತೋ ಏನೋ. ಒಳ್ಳೆಯವರು ಇರ್ತಾರೆ, ಬೆರಳಿಕೆ ಅಷ್ಟು ಮಾತ್ರ, ಕೆಟ್ಟವರೇ ಜಾಸ್ತಿ ಆ ವಿಚಾರದಲ್ಲಿ ನೋಡೋದಾದ್ರೆ. ಹಣಕಾಸಿನ ಸಹಾಯ ತಗೊಳ್ಬೇಕಾದ್ರೆ ದಾನ ಶೂರ ಕರ್ಣ, ನೀನು ಬಹಳ ವಿಶೇಷನಪ್ಪ, ನೀನು ದೇವರಾಗೋದಪ್ಪ, ವಾಪಸ್ ಕೊಡಬೇಕಾದ್ರೆ ಇಲ್ಲ, ಅದು ಸಮಸ್ಯೆ ಇರುತ್ತೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಲೇವಾದೇವಿಯನ್ನು ಮಾಡಬೇಕಾದ್ರೆ ಜೋಪಾನವಾಗಿರಿ ಎಂಬತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅದನ್ನು ಹೊರತುಪಡಿಸಿ ದೂರಭಾರ ಪ್ರಯಾಣವನ್ನು ಮಾಡತಕ್ಕಂಥ ವಿಚಾರವಾಗಲಿ, ತಮ್ಮ ಇವತ್ತಿನ ದಿವಸ ಉದ್ಯೋಗದ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ ಆಗಲಿ, ಕಾರ್ಯದ ಬಗ್ಗೆ ಆಗಲಿ ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಎಲ್ಲವೂ ಕೂಡ ಚೆನ್ನಾಗೇ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಹಾಗಾಗಿ ತಾವು ಹನುಮನನ್ನ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಗ್ಯ ನಾಥಾಗ್ಯ ಸೀತಾಯ ಪತಯೇ ನಮಃ. ಏನು ಗುರುಗಳೇ, ಹನುಮನ್ ಪ್ರಾರ್ಥನೆ ಮಾಡಿ ಅಂತ ಅಂದ್ಬಿಟ್ಟು ರಾಮನ ಮಂತ್ರ ಹೇಳ್ತಾ ಇದ್ದೀರಾ ಅಂತ ತಾವು ಕೇಳ್ಬೋದು. ಹನುಮನನ್ನ ಒಲಿಸ್ಕೊಳ್ಬೇಕು ಅಂತಂದ್ರೆ ರಾಮನನ್ನ ಸ್ಮರಣೆಯನ್ನು ಮಾಡಿದ್ರೆ ಮಾತ್ರನೇ ಹನುಮ ನಮಗೆ ಒಲಿತಾನೆ. ಹಾಗಾಗಿ ರಾಮನ ಆರಾಧನೆಯನ್ನು ಮಾಡಿ ಹನುಮನ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡ್ಕೊಂಡು ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಕೂಡ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 2 ಗಂಟೆ ನಂತರ ಸ್ವಲ್ಪ ಜೋಪಾನವಾಗಿರಿ, ಹುಷಾರಾಗಿರಿ. ಗಾಡಿಯನ್ನು ಆ ಸಮಯದಲ್ಲಿ ಓಡಿಸ್ಬೇಕಾದ್ರೂ ಕೂಡ ಸ್ವಲ್ಪ ಜೋಪಾನ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು 12 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳ ಆಟದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅವರು ಸಣ್ಣ ಪುಟ್ಟ ಪೆಟ್ಟಿಗೆ ಒಳಗಾಗ್ತಕ್ಕಂಥದ್ದಿರುತ್ತೆ, ಅದು ಸಹಜವೇ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಬೇರೆ ಸಮಯದಲ್ಲಿ ತಿಂತಕ್ಕಂಥ ಪೆಟ್ಟು ಬೇರೆ, ಇವತ್ತು ಗ್ರಹಣ ಇರುವ ಕಾರಣದಿಂದ ಈ ಸಮಯದಲ್ಲಿ ತಿಂತಕ್ಕಂಥ ಪೆಟ್ಟುಗಳು ಬೇರೆ. ಎಲ್ಲೋ ಒಂದು ಕಡೆ ಅದರಿಂದ ಬೇರೊಂದು ಸಮಸ್ಯೆಗಳು ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ, ಹುಷಾರಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ.